ಬ್ಯಾಲೆಟ್ ಬಾಕ್ಸ್ಗಳನ್ನ ಕಳ್ಳತನ ಮಾಡಿದಂತ ಐವರನ್ನ ಬಂಧಿಸಲಾಗಿದೆ. ಕಳ್ಳರು ಅವ್ರ ಮನಸ್ಥಿತಿ ಹೆಂಗಿರುತ್ತೆ ನೋಡಿ, ಏನಾದ್ರು ಒಂದು ಕದಿಬೇಕು ಅನ್ನೋ ಲೆಕ್ಕದಲ್ಲಿ ಕದ್ರೋ ಅಥವಾ ನಿಜಬೇಗ್ಲೂ ಕದಿಬೇಕು ಅಂತ ಕದ್ರೋ ಗೊತ್ತಿಲ್ಲ, ಎಲೆಕ್ಷನ್ಗೆ ಸಂಬಂಧಪಟ್ಟಾಗಿನ ಬ್ಯಾಲೆಟ್ ಬಾಕ್ಸ್ ಅನ್ನೇ ಕಳ್ಳತನ ಮಾಡಿದ್ರು. ಹಾವೇರಿ ನಗರ ಪೊಲೀಸರಿಂದ ಈಗ ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 27 ಬ್ಯಾಲೆಟ್ ಬಾಕ್ಸ್ ಜೊತೆಗೆ ಒಂದು ಆಟೋ ಜಪ್ತಿ ಮಾಡಲಾಗಿದೆ. ಯಾರು ಕದ್ದೋರು? ಯಾರು? ಸಂತೋಷ್ ಮಾಳಗಿ ಆರೋಪಿತರು, ಗಣೇಶ ಹರಿಜನ, ಕೃಷ್ಣ ಹರಿಜನ, ಮುತ್ತಪ್ಪ ದೇವಿ ಹೊಸೂರು ಹಾಗೂ ಮೊಹಮ್ಮದ್ ಜಾವೀದ್. ಎಪಿಎಂಸಿ ಗೋಡೌನ್ ಬೀಗ ಮುರಿದು ಕಳ್ಳತನ ಮಾಡಿರ್ತಾರೆ. ಹಾವೇರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಪ್ರಕರಣ ಇದು. ಇದೀಗ ಈ ಪ್ರಕರಣ ಭೇದಿಸಲಾಗಿದೆ. ಬ್ಯಾಲೆಟ್ ಬಾಕ್ಸ್ಗಳನ್ನ ಕಳ್ಳತನ ಮಾಡಿದ್ದಂತ ಐವರನ್ನು ಬಂಧಿಸಲಾಗಿದೆ. ಅಂದ್ರೆ ಇವೆಲ್ಲ ಬಳಕೆಯಲ್ಲಿ ಇಲ್ಲದ ಬ್ಯಾಲೆಟ್ ಬಾಕ್ಸ್ಗಳು ಅನ್ನುವಂಥದ್ದು ಗೊತ್ತಾಗಿದೆ. ಅದೇನು ಬಹಳ ಬಳಕೆಯಲ್ಲಿದ್ದಂಥ ಬ್ಯಾಲೆಟ್ ಬಾಕ್ಸ್ಗಳಾಗಿದ್ದಿದ್ರೆ ಇನ್ನೇನೋ ಅದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇತ್ತು ಏನೋ. ಬಟ್ ಈಗೇನು ಬ್ಯಾಲೆಟ್ ಬಾಕ್ಸ್ಗಳ ಹೆಚ್ಚಿನ ಬಳಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ APMC ಗೋಡೌನಲ್ಲಿ ಇಟ್ಟಿದ್ರು ಅಂತ ಕಾಣಿಸುತ್ತೆ. ಈ ಕದಿಮರು ಹೋಗಿ ಅದನ್ನೇ ಕದ್ಕೊಂಡು ಹೋಗಿದ್ದಾರೆ. ಸುಮಾರು 27 ಬ್ಯಾಲೆಟ್ ಬಾಕ್ಸ್ಗಳು. ಆಮೇಲೆ ಭಾಳ ತೂಕ ಇರುತ್ತದು. ಇವರೆಲ್ಲ ಏನು ಗುಜ್ರಿಗೆ ಹಾಕೋಕ್ಕೆ ಅದನ್ನು ಕದ್ರೋ ಇನ್ಯಾವ ಉದ್ದೇಶಕ್ಕೆ ಕದ್ರೋ ಗೊತ್ತಿಲ್ಲ. ಸೊ ಈಗಲಂತೂ ತಗ್ಲಾಕೊಂಡಿದ್ದಾರೆ. 27 ಬ್ಯಾಲೆಟ್ ಬಾಕ್ಸ್ಗಳನ್ನು ಹೀಗೆ ಇವರು ಕದ್ದಿದ್ರು.